ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಕೀರ್ತಿ ಶೆಟ್ಟಿ. ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಮೆಡಿಕಲ್ ಕಾಲೇಜು ಸ್ಥಾಪನೆಯಾಗಬೇಕು ಎಂದು ನಡೆಸಿದ ಪಾದಯಾತ್ರೆಯಲ್ಲಿ ಪಾಲ್ಗೊಂಡ ನನ್ನ ಸ್ನೇಹಿತ ಹೃದಯಾಘಾತದಿಂದ ಚಿಕಿತ್ಸೆ ಲಭ್ಯವಾಗದೆ ಸಾವನ್ನಪ್ಪಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇದ್ದಿದ್ದರೆ ಅವರು ಬದುಕುತ್ತಿದ್ದರು. ಆಡಳಿತ ನಡೆಸುತ್ತಿರುವ ಸರ್ಕಾರ ಇನ್ನಾದರೂ ಕಣ್ತೆರೆದು ಜನಪರ ಕಾಳಜಿಯಿಂದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕೆ ಮುಂದಾಗಬೇಕು ಎಂದು ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಒತ್ತಾಯಿಸಿದರು. ಅವರು ಶುಕ್ರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ನಮ್ಮ ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಮೆಡಿಕಲ್ ಕಾಲೇಜು ಸ್ಥಾಪನೆಯಾಗಬೇಕೆಂದು ಶಿರಸಿಯಿಂದ ಕಾರವಾರದವರೆಗೆ ಹಾಗೂ ಕುಮಟಾದಿಂದ ಭಟ್ಕಳವರೆಗೆ ನಡೆಸಿದ 2 ಪಾದಯಾತ್ರೆಯಲ್ಲಿ ಉಮೇಶ್ ಹರಿಕಾಂತ್ ಪಾಲ್ಗೊಂಡಿದ್ದರು. ಅವರಿಗೆ ಹೃದಯಾಘಾತವಾಗಿ ಶಿರಸಿಯ ಖಾಸಗಿ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಶಿವಮೊಗ್ಗ ಆಸ್ಪತ್ರೆಗೆ ದಾಖಲಾಗಿದ್ದರು. ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿಯೇ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇದ್ದಿದ್ದರೆ ಅವರ ಪ್ರಾಣ ಉಳಿಯುತ್ತಿತ್ತು. ತುರ್ತು ಮತ್ತು ಅಗತ್ಯ ಚಿಕಿತ್ಸೆ ಸಿಗದೆ ಹಲವಾರು ವ್ಯಕ್ತಿಗಳ ಪ್ರಾಣ ಹಾರಿ ಹೋಗಿದೆ. ಹಿಂದಿನ ರಾಜ್ಯ ಸರ್ಕಾರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕೆ ಕುಮಟಾದಲ್ಲಿ ಜಾಗ ಮಂಜೂರಿ ಮಾಡಿದೆ. ಆಸ್ಪತ್ರೆ ನಿರ್ಮಾಣಕ್ಕೆ ಇಂದಿನ ಸರ್ಕಾರ ಹಣ ಬಿಡುಗಡೆ ಮಾಡಿ ನಮ್ಮ ಜಿಲ್ಲೆಯ ಅನೇಕ ವರ್ಷದ ಬೇಡಿಕೆ ಈಡೇರಿಸಬೇಕು ಎಂದು ಹೇಳಿದರು. ನಮ್ಮ ಜಿಲ್ಲೆಯ ಮುಖ್ಯಸ್ಥರಾಗಿರುವ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಆಸ್ಪತ್ರೆ ನಿರ್ಮಾಣದ ವಿಷಯದಲ್ಲಿ ಇಚ್ಛಾಶಕ್ತಿ ತೋರಿಸಬೇಕು. ಇನ್ನೆಷ್ಟು ಸಾವು ಆಗಬೇಕು? ಚುನಾವಣೆ ಸಮಯ ಬಂದ ವೇಳೆ ರಾಜಕೀಯ ವ್ಯಕ್ತಿಗಳಿಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನೆನಪಾಗುತ್ತದೆ. ಆಸ್ಪತ್ರೆ ನಿರ್ಮಾಣ ಮಾಡುವುದು ರಾಜಕೀಯ ವಿಚಾರವಲ್ಲ. ಸ್ವಂತ ಖರ್ಚಿನಿಂದಾದರೂ ಆಸ್ಪತ್ರೆ ಮಾಡುತ್ತೇನೆ ಎಂದು ಹೇಳಿದ್ದ ಮಂಕಾಳು ವೈದ್ಯ ಯಾಕೆ ಮೌನವಾಗಿದ್ದಾರೆ? ಜನರ ಪರ ಕಾಳಜಿ ಇಲ್ಲವೇ? ಲೋಕಸಭಾ ಚುನಾವಣಾ ಪ್ರಚಾರದ ವೇಳೆ ಜಿಲ್ಲೆಗೆ ಆಗಮಿಸಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಮ್ಮ ಸರ್ಕಾರ ಸ್ಥಾಪಿಸುತ್ತದೆ ಎಂದು ಹೇಳಿದರು. ಚುನಾವಣೆ ಮುಗಿದ ಬಳಿಕ ಆಸ್ಪತ್ರೆಯ ವಿಷಯವನ್ನು ಯಾಕೆ ಮಾತನಾಡುತ್ತಿಲ್ಲ? ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲೆಯ ಎಲ್ಲಾ ಶಾಸಕರು ಸರ್ಕಾರದ ಮೇಲೆ ಒತ್ತಡ ತಂದು ಆಸ್ಪತ್ರೆ ನಿರ್ಮಾಣಕ್ಕೆ ಕುಮಟಾದಲ್ಲಿ ಜಾಗ ಮಂಜೂರಿಯಾಗಿರುವುದಕ್ಕೆ ಹಣ ನೀಡಬೇಕು ಎಂದು ಸರ್ಕಾರದ ಮೇಲೆ ಒತ್ತಡ ತರಲು ಮುಂದಾಗಬೇಕು ಎಂದು ಆಗ್ರಹಿಸಿದರು. ನಮ್ಮ ಸಹೋದರನಂತೆ ಇದ್ದಂತಹ ಜನಾನುರಾಗಿಯಾದಂತಹ ಕರ್ನಾಟಕ ರಕ್ಷಣಾ ವೇದಿಕೆ ಜನಧ್ವನಿ ಇದರ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಉಮೇಶ್ ಹರಿಕಾಂತ್ ರವರು ಹೃದಯಾಘಾತ ಆಗಿ ನಿಧನ ಹೊಂದಿದ್ದಾರೆ. ಅವರ ಅಕಾಲಿಕ ಮರಣಕ್ಕೆ ಸಾಂತ್ವನವನ್ನ ಹೇಳಬೇಕು. ಆ ಒಂದು ದುಃಖವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಬೇಕು ಅಂತ ಹೇಳಿ ಜಿಲ್ಲಾದ್ಯಂತ ಬಂದಂತಹ ಎಲ್ಲ ಸಂಘಟನೆಗಳ ಜೊತೆಗೆ ನಾನು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೇನೆ. ಉಮೇಶ್ ಹರಿಕಾಂತ್ ಅವರು ನನ್ನ ಒಟ್ಟಿಗೆ 2 ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಶಿರಸಿಯಿಂದ ಕಾರವಾರ ತನಕ, ಕುಮಟಾದಿಂದ ಭಟ್ಕಳ ತನಕ ನಡೆದಂತಹ 2 ಪಾದಯಾತ್ರೆಯಲ್ಲಿ ತಮಗೆ ಗೊತ್ತೇ ಇದೆ ಆ ಪಾದಯಾತ್ರೆ ಉದ್ದೇಶ ನಮ್ಮ ಜಿಲ್ಲೆಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜ್ ಆಗಬೇಕು ಎನ್ನುವಂಥ ಉದ್ದೇಶ ಆಗಿತ್ತು. ನನ್ನ ಸಹೋದರನಂತೆ ನನಗೆ ಧೈರ್ಯವನ್ನು ಕೊಟ್ಟು ಪ್ರತಿಯೊಂದು ಪತ್ರಿಕಾಗೋಷ್ಠಿಯಲ್ಲೂ ಕೂಡ ನನ್ನ ಪಕ್ಕ ಕೂತ್ಕೊಂಡು ಬೇಕಾದಂಥ ಎಲ್ಲ ತಯಾರಿಯಲ್ಲೂ ಕೂಡ ನನ್ನೊಟ್ಟಿಗೆ ಒಂದು ಕರಪತ್ರ ಹಂಚೋದ್ರಿಂದ ಆದಿಯಾಗಿ ಒಂದು ಪರ್ಮಿಷನ್ ಹೋಗೋದ್ರ ಆದಿಯಾಗಿ ಕೊನೆಗೆ ಮನವಿ ಕೊಡೋವರೆಗೂ ಕೂಡ ನನ್ನ ಒಟ್ಟಿಗೆ ಇದ್ದಂಥ ಉಮೇಶ್ ಹರಿಕಾಂತ್ ಅವರು ಇನ್ನಿಲ್ಲ ಅನ್ನುವಂಥದ್ದು ನನಗೆ ಬಹಳ ಅತೀವ ನೋವು ತಂದಿರುವಂಥ ವಿಚಾರ. ಒಂದು ಕಡೆ ಆ ನೋವೊಟ್ಟಿಗೆ ಇನ್ನೊಂದು ನೋವು ಏನಾಗ್ತಾ ಇದೆ ಅಂತಂದರೆ, ಅವರಿಗೆ ತುರ್ತು ಚಿಕಿತ್ಸೆ ಸಿಕ್ಕಿದ್ರೆ ಬದುಕ್ತಾ ಇದ್ರು ಅನ್ನುವಂಥದ್ದು. ಮೊನ್ನೆ ಮಧ್ಯಾಹ್ನ 3 ಗಂಟೆ ನನಗೆ ಫೋನ್ ಬರ್ತದೆ, ಅವರಿಗೆ ಹೃದಯಾಘಾತ ಆಗಿದೆ, ಶಿರಸಿ ರೋಟರಿ ಆಸ್ಪತ್ರೆ ಸೇರಿಸಿದ್ದೇನೆ ಅಂತ. ನಾವು ಆಸ್ಪತ್ರೆಗೆ ಹೋಗ್ತೇವೆ. ಹೋದಾಗ ನಮ್ಮ ರಾಜೇಶ್ ಹೇಳ್ತಾರೆ, ಬಹಳ ತೊಂದರೆ ಆಗಿದೆ, ಡ್ಯಾಮೇಜ್ ಆಗಿದೆ, ಅವರಿಗೆ ತುಂಬ ಅರ್ಜೆಂಟಾಗಿ ಅವರನ್ನು ನೀವು 3-4 ತಾಸು ಟೈಮ್ ಕೊಡ್ತೇವೆ, ಹುಬ್ಳಿ ಕರ್ಕೊಂಡು ಹೋಗಿ ಅಥವಾ ನೀವು ಶಿವಮೊಗ್ಗಕ್ಕೆ ಹೋಗಿ ಅಂತ ಹೇಳ್ತಾರೆ. ಮಂಗಳೂರು ಅಥವಾ ಬೆಂಗಳೂರು ಹೋಗಿ ಬಹಳ ಟೈಮ್ ಬೇಕಾಗ್ತದೆ, ಕಷ್ಟ ಆಗುತ್ತೆ, ನೀವು ದೂರ ಹೋಗೋ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಅದು ಕೂಡ ನಾವೇನೋ ರೆಡಿ ಮಾಡ್ತಾ ಇದ್ದೇವೆ ಅಂತೇಳಿ ಬಹಳ ಕಷ್ಟಪಟ್ಟು ರಾಜೇಶ್ ಶೆಟ್ಟರು ವಿಶೇಷವಾದ ಕಾಳಜಿ ತೆಗೆದುಕೊಂಡು ರೋಟರಿ ಆಸ್ಪತ್ರೆಯವರು ಅವರಿಗೆ ಬೇಕಾದಂತಹ ಔಷಧೋಪಚಾರವನ್ನು ಟ್ರೀಟ್ಮೆಂಟ್ ಎಲ್ಲ ಮಾಡಿ ಅವನ್ನ ರೆಡಿ ಮಾಡ್ತಾರೆ. ರೆಡಿ ಮಾಡಿ ಅವ್ರು ಮಾತನಾಡಿ ಅವರು
ಸರಿಯಾದ ರೀತಿಯಲ್ಲಿ ಆಸ್ಪತ್ರೆ ತನಕ ಹೋಗುವ ರೀತಿಯಲ್ಲಿ ಪಾಪ ಮಾಡಿಕೊಡ್ತಾರೆ. ಅದಕ್ಕೆ ನಾವು ಶ್ಲಾಘಿಸಲೇಬೇಕು. ರೋಟರಿ ಆಸ್ಪತ್ರೆ ವೈದ್ಯರನ್ನು ನಾವು ಶ್ಲಾಘಿಸಬೇಕಾಗ್ತದೆ. ಇಲ್ಲಿಂದ ಅವರು ಸಂಜೆ 7 ಗಂಟೆಗೆ ಹೊರಡ್ತಾರೆ, ಶಿವಮೊಗ್ಗ ಹೋಗ್ತಾರೆ. ರಾತ್ರಿ 10 ಗಂಟೆಗೆ 9:30 10 ಗಂಟೆಗೆ ಶಿವಮೊಗ್ಗ ಹೋಗಿ ಮುಟ್ತಾರೆ. ಹೋದಾಗಿಂದ ಅವ್ರನ್ನ ಎಮರ್ಜೆನ್ಸಿ ವಾರ್ಡ್ ಇಟ್ಬಿಡ್ತಾರೆ. ಇಟ್ಟ ಮೇಲೆ ಬೆಳಗ್ಗೆ 10 ಗಂಟೆನ 11 ಗಂಟೆಗೆ ಡಾಕ್ಟರ್ ಬಂದು ನೋಡ್ತಾರೆ. ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ ಅವರಿಗೆ ಆಪರೇಷನ್ ಮಾಡಬೇಕು ಅಂತ ಹೇಳಿ ಸ್ಟೆಂಟ್ ಹಾಕ್ತೇವೆ ಅಂತ ಹೇಳಿ ಹೋಗ್ತಾರೆ. ಕೊನೆಗೆ ಅದು ಆಗಲಿಲ್ಲ. ನಾವು ಡಾಕ್ಟ್ರು ವಿಳಂಬ ಆಯಿತು, ಚಿಕಿತ್ಸೆ ವಿಳಂಬ ಆಯಿತು ಅನ್ನೋದು ನಮ್ಮ ಮೇಲ್ನೋಟ ಕಾಣುತ್ತೆ. ಆದರೆ ನಮ್ಮ ದುರ್ದೈವ ಏನಾಗಿದೆ ಅಂತಂದರೆ, ನಾವು ಯಾವ ಕಾಯಿಲೆ ಬಂದು ಕೂಡ ನಾಳೆ ನನಗೆ ಆಗತಿ ಬರಲಿ, ನಿಮಗೆ ಆಗತಿ ಬರಲಿ, ಅವ್ರು ಮುಂದೆ ಹೋಗಬೇಕು. ನಾವು ಒಂದು ಹುಬ್ಬಳ್ಳಿಗೆ ಹೋಗಬೇಕು, ಇಲ್ಲ ಶಿವಮೊಗ್ಗ ಹೋಗಬೇಕು, ಮಂಗಳೂರು ಹೋಗಬೇಕು. ಅವ್ರು ಮುಂದೆ ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ನಮ್ಗೆ ಉಂಟಾಗಿದೆ. ಅದೇ ನಮ್ಮ ಜಿಲ್ಲೆಯಲ್ಲೇನೆ ಒಂದು ಆಸ್ಪತ್ರೆ ಇದ್ದಿದ್ರೆ ಅವ್ರು ಬದುಕ್ತಾ ಇದ್ರಲ್ವ ಅನ್ನೋದು ಒಂದು ಕಾಳಜಿ. ಮಧ್ಯಾಹ್ನ 3 ಗಂಟೆಗೆ ಆಯಿತು, 4 ಗಂಟೆಗೆ ಆಸ್ಪತ್ರೆಗೆ ಹೋಗಿದ್ರು ಕೂಡ ಸರಿಯಾದ ರೀತಿಯಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಸಿಕ್ಕಿ ಬದುಕುವಂಥ ಅವಶ್ಯಕತೆ ಒಂದು ಅವಕಾಶ ಇತ್ತು. ಈ ಹೃದಯಾಘಾತ ಆದಾಗ, ಇಂಥ ತುರ್ತು ಪರಿಸ್ಥಿತಿ ಉಂಟಾದಾಗ, ತಲೆಗೆ ಪೆಟ್ಟು ಬಿದ್ದರೆ, ಈ ರೀತಿ ಘಟನೆಗಳಲ್ಲೆಲ್ಲ ಎಷ್ಟು ತುರ್ತಾಗಿ ನಿಮಗೆ ಚಿಕಿತ್ಸೆ ಸಿಗ್ತದೆಯೋ ಅಷ್ಟು ಫಾಸ್ಟ್ ಮನುಷ್ಯ ರಿಕವರಿ ಆಗುವಂತಹ ಚಾನ್ಸಸ್ ಜಾಸ್ತಿ ಇರ್ತದೆ. ಟೈಮ್ ಬಿಟ್ಟಷ್ಟು ಕೂಡ ಈಗ ಹೃದಯಾಘಾತ ಆಗಿದೆ ಅಂದರೆ ಒಳಗಡೆ ಎಲ್ಲ ಪಾರ್ಟ್ಸು ಕೂಡ ಒಂದಕ್ಕೊಂದು ಲಿಂಕ್ ಇರ್ತದೆ, ಎಲ್ಲರೂ ಕೂಡ ಡ್ಯಾಮೇಜ್ ಆಗ್ತಾ ಬರ್ತದೆ. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಶೋಭಾ ನಾಯ್ಕ್ ಮಾತನಾಡಿ, ಪ್ರಾಮಾಣಿಕ ಕೆಲಸ ಮಾಡುತ್ತಿದ್ದ ಉಮೇಶ್ ಹರಿಕಾಂತ್ ತನ್ನ ಸ್ವಾರ್ಥ ಬದಿಗೊತ್ತಿ ಸಮಾಜ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದರು. ಅವರು ಹೃದಯಾಘಾತದಿಂದ ನಮ್ಮನ್ನು ಅಗಲಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತದಿಂದ ಸಾವು ಹೆಚ್ಚಾಗುತ್ತಿದೆ. ತುರ್ತು ಮತ್ತು ಅಗತ್ಯ ಚಿಕಿತ್ಸೆಗಾಗಿ ಉತ್ತರ ಕನ್ನಡ ಜಿಲ್ಲೆಯ ಜನತೆ ನೆರೆಯ ಜಿಲ್ಲೆಯ ಆಸ್ಪತ್ರೆಯನ್ನು ಅವಲಂಬಿಸಬೇಕಾದ ಅನಿವಾರ್ಯತೆ ಇದೆ. ಜನಪ್ರತಿನಿಧಿಗಳು ಇಚ್ಛಾಶಕ್ತಿ ತೋರಿಸಿ ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕೆ ಹೋರಾಟ ನಡೆಸಬೇಕು ಎಂದರು. ನಮ್ಮ ಸಿರ್ಸಿಯಲ್ಲಿ ಈ ರೀತಿ ಒಂದು ಟ್ರೀಟ್ಮೆಂಟ್ ಕೊಡಲಿಕ್ಕೆ ಆಗ್ತಾನೆ ಇಲ್ಲಲ್ಲ. ಅಂದರೆ ಎಲ್ಲ ಸತ್ತು ಹೋದ್ರು ಅಂದ ತಕ್ಷಣ ಅವ್ರದ್ದು ಜೀವನನೇ ಮುಗಿದೋಯ್ತಲ್ಲ. ಇವತ್ತು ಅವ್ರ ಸಂಸಾರ ನೋಡಿದ್ರೆ ಯಾರು ಹೊಣೆ? ಅವ್ರಿಗೆ ಯಾರು ಸಹಾಯ ಮಾಡ್ತಾರೆ? ಇವತ್ತು ಬಡತನ ಮುಕ್ತ ದೇಶವನ್ನು ಮಾಡಬೇಕು ಅಂತ ಪ್ರತಿಯೊಂದು ಸ್ಕೀಮ್ಗಳನ್ನು ತರ್ತಾ ಇರ್ತಾರೆ. ಆದರೆ ಮುಖ್ಯಸ್ಥನ ಅಥವಾ ಮುಖ್ಯಸ್ಥೇನೋ ಸಾಯ್ತಾ ಇರ್ತಾರೆ. ಅವರು ಬಡವರಾಗದೆ ಮತ್ತೆ ಶ್ರೀಮಂತರಾಗ್ಲಿಕ್ಕೆ ಆಗ್ತದ? ಇವತ್ತು 2 ಗಂಡು ಮಕ್ಕಳಿದ್ದಾರೆ, ಅವ್ರಿಗೆ ಯಾವುದೇ ರೀತಿ ಎಜುಕೇಶನ್ ಕೂಡ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅವ್ರು ಏನು ಮಾಡ್ಬೋದು? ಸಣ್ಣ ಸಣ್ಣ ಗಂಡು ಮಕ್ಕಳವರು ಅಂದ್ರೆ ಹೆಂಗೆ ಸಾಧ್ಯ ಇದೆ? ಈ ಸಾವು ನ್ಯಾಯವೇ ಅಂತ ಕೇಳಬೇಕಾದಂಥ ಪರಿಸ್ಥಿತಿ ಬಂದಿದೆ. ಇವತ್ತೇನಾದ್ರೂ ಒಂದು ಪಾದಯಾತ್ರೆ ಮಾಡಿದ್ರೆ ಅಲ್ಲಿ ಹಿಂದಿಂದ ಜಿಂಗಲ್ ಮಾಡೋರೆ ಬಹಳಷ್ಟು ಜನ ಇದ್ದಾರೆ. ಇಲ್ಲ ಏನಾದ್ರೂ ಒಂದು ಪತ್ರಿಕೆಗೋಷ್ಠಿ ಮಾಡಿದ್ರಿ ಅಂತ ಹೇಳಿದ್ರೆ ಇವ್ರಿಗೆ ಕೆಲಸ ಇಲ್ಲ, ಪತ್ರಿಕಾದಲ್ಲಿ ಇವ್ರ ಹೆಸರು ಬರಬೇಕು, ಅದಕ್ಕೋಸ್ಕರ ಮಾಡ್ತಾರೆ ಅಂತ ಹೇಳ್ತಾರೆ. ನಮಗೆ ಪತ್ರಿಕೆ ಮತ್ತು ಮಾಧ್ಯಮ ಬಿಟ್ಟರೆ ಮತ್ತೆ ಬೇರೆ ದಾರಿನೇ ಇಲ್ಲ. ಅನಂತಮೂರ್ತಿಯವರು ಇಲ್ಲಿಂದ ಅಲ್ಲಿ ತನಕ ಪಾದಯಾತ್ರೆ ಮಾಡಿದ್ದಾರೆ. ಪಾದಯಾತ್ರೆ ಮಾಡಿದ್ರು ಕೂಡ ಯಾರಾದ್ರೂ ಒಂದು ಕರೆದು ಒಂದು ಮಾತಾಡಿದ್ರ? ಅಂದ್ರೆ ಮನುಷ್ಯ ಯಾತಕ್ಕೋಸ್ಕರ ಮಾಡ್ತಾ ಇದ್ದಾನೆ ಅನ್ನುವಂಥ ಬೆಲೆನೇ ಇವತ್ತಿನ ರಾಜಕಾರಣಿಗಳಿಗಿಲ್ಲ. ಇವತ್ತು ಆ ಪಕ್ಷ ಈ ಪಕ್ಷ ಅನ್ನೋಕ್ಕಿಂತ ಎಲ್ಲ ಪಕ್ಷದವರಿಗೂ ಹೇಳ್ತಾ ಇದ್ದೀವಿ, ನಾವು ಮಾಡಿ, ನೀವು ಮಾಡಿ, ನಾವು ಖುಷಿಯಿಂದ ಇರ್ತೇವೆ. ಇವತ್ತು ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಿಲ್ಡಿಂಗ್ ಆಗ್ತಾ ಇದೆ ಕಡೆ, ಅಲ್ಲೇ ಆಸ್ಪತ್ರೆಗೆ ಹೋದ್ರೆ ಅವರೇ ಹೇಳ್ತಾರೆ ಡಾಕ್ಟರ್ಸು, ಮೇಡಮ್ ಈ ರೀತಿದು ಒಂದು ಇದಿಲ್ಲ, ಆ ರೀತಿದೊಂದು ನಮ್ಮ ಹತ್ರ ಯಾವುದೇ ರೀತಿಯ ಉಪಕರಣಗಳಿಲ್ಲ ಅಂತ ಅವರೇ ಪಾಪ ತೋಡ್ಕೊಳ್ತಾರೆ ಕಷ್ಟವನ್ನ. ಹಾಗಾದ್ರೆ ಆ ಬಿಲ್ಡಿಂಗ್ ಇಟ್ಟು ಏನ್ ಮಾಡೋದಿದೆ ನಾವು? ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ಮಂಜು ಜೈನ್ ಕುಮಟ, ರವೀಂದ್ರ ನಾಯಕ್, ಶಿವಾನಂದ ದೇಶಳ್ಳಿ, ಕಮಲೇಶ್ ನಾಯಕ್, ಮಂಜುನಾಥ ಹರಿಕಾಂತ್, ನವಾಜ್ ಸೈಯದ್ ಮತ್ತಿತರರು ಇದ್ದರು. ಕೋಲ್ಕತ್ತಾದಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿ ಭೀಕರ ಹತ್ಯೆ, ಅವೈಜ್ಞಾನಿಕ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಹಾಗೂ ಪ್ರಜಾಸತ್ತಾತ್ಮಕ ಸರ್ಕಾರದೆಡೆ ರಾಜ್ಯಪಾಲರು ತೋರಿಸುತ್ತಿರುವ ಸಂಶಯಾಸ್ಪದ ನಡೆಗಳನ್ನು ಖಂಡಿಸಿ ಜನಾಂದೋಲನ ರೂಪಿಸಿ ಮುಂದಿನ ದಿನಗಳಲ್ಲಿ ಹೋರಾಟ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಜಿಲ್ಲಾ ಜನಪರ ಸಂಘಟನೆಗಳ ಒಕ್ಕೂಟ ಅಧ್ಯಕ್ಷ ನಾಗೇಶ್ ನಾಯಕ್ ಕಾಗಾಲ ಎಚ್ಚರಿಕೆ ನೀಡಿದರು. ಅವರು ಶುಕ್ರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಅಹಿತಕರ ಘಟನೆಗಳು ಜರುಗುತ್ತಿದ್ದು, ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿಯ ಅತ್ಯಾಚಾರ ಮತ್ತು ಹತ್ಯೆ ಖಂಡನೀಯ. ಇದು ದೇಶದಲ್ಲಿ ಮರುಕಳಿಸುತ್ತಿರುವುದು ವಿಷಾದವಾಗಿದ್ದು, ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿಯುತ್ತಿದೆ.
ಅಲ್ಲಿನ ಪ್ರಕರಣಕ್ಕೆ ರಾಜ್ಯ ಸರ್ಕಾರ ನೇರ ಹೊಣೆಯಾಗಿದ್ದು ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಿ ಸೂಕ್ತ ಕ್ರಮ ವಹಿಸಬೇಕು ಎಂದು ಆಗ್ರಹಿಸಿದರು. ಸಂಘಟನೆಯ ಸಂಚಾಲಕ ಕನ್ನೇಶ್ ಕೋಲ್ಶಿಸಿ ಮಾತನಾಡಿ, ಸಾರ್ವಜನಿಕ ಹಿತಾಸಕ್ತಿಯನ್ನು ಮರೆತು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯನ್ನು IRB ಕಂಪನಿ ನಡೆಸುತ್ತದೆ. ಕಳೆದ 8 ವರ್ಷದ ಹಿಂದೆಯೇ ಮುಕ್ತಾಯಗೊಳಿಸಬೇಕಾಗಿದ್ದ ಹೆದ್ದಾರಿ ಅಭಿವೃದ್ಧಿ ಕಾಮಗಾರಿಯು ಆಮೆಗತಿಯಲ್ಲಿ ಸಾಗುತ್ತಾ 11ನೇ ವರ್ಷದಲ್ಲಿ ಮುಂದುವರೆದಿದೆ. ಹೆದ್ದಾರಿ ಸುರಕ್ಷತೆಯ ದೃಷ್ಟಿಯಿಂದ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಸಿದ್ಧಪಡಿಸಿ ನೀಡಿರುವ ವೈಜ್ಞಾನಿಕ ವರದಿಯ ಅಂಶಗಳನ್ನು ಪರಿಗಣಿಸದೆ ಕಾಮಗಾರಿ ಮುಂದುವರಿಯುತ್ತಿದೆ. ಗುಡ್ಡ ಕುಸಿತ ಪ್ರದೇಶದಲ್ಲಿ ಅನುಸರಿಸಬೇಕಾದ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸದಿರುವುದು, ಎಲ್ಲೆಂದರಲ್ಲಿ ಕಲ್ಲು ಬಂಡೆ ಗುಡ್ಡವನ್ನು ಕತ್ತರಿಸಿ ಜಾಳಾದ ಭೂಪ್ರದೇಶ ಬಿಟ್ಟಿರುವಂತಹದ್ದು ಅನೇಕ ಲೋಪದೋಷಗಳಿಂದ ಪ್ರಾಕೃತಿಕ ವಿಕೋಪಗಳಿಗೆ ಎಡೆ ಮಾಡಿಕೊಟ್ಟಿದೆ. ಅವೈಜ್ಞಾನಿಕ ಹೆದ್ದಾರಿ ನಿರ್ಮಾಣ ಕಾಮಗಾರಿಯಿಂದ ವಾಹನ ಅಪಘಾತಗಳಿಂದ ಸಾವು ನೋವು ಸಂಕಷ್ಟಗಳು ಒಂದೆಡೆಯಾದರೆ, ಕಾಮಗಾರಿ ಅಪೂರ್ಣವಾಗಿದ್ದರೂ ಹಲವು ವರ್ಷಗಳಿಂದ ಟೋಲ್ ಸುಂಕ ಪಾವತಿಸಬೇಕಾದ ನೋವು ಸಂಕಷ್ಟ ಇನ್ನೊಂದೆಡೆಯಾಗಿದೆ. ಕರಾವಳಿ ಮಾತ್ರವಲ್ಲದೆ ಮಲೆನಾಡು ಭಾಗದಲ್ಲಿ ಸೂಕ್ಷ್ಮ ಪ್ರದೇಶಗಳಿವೆ. ನಮ್ಮ ಜಿಲ್ಲೆಯ ಭೌಗೋಳಿಕವನ್ನು ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಗಮನಿಸಬೇಕು ಎಂದು ಒತ್ತಾಯಿಸಿದ ಅವರು, ಸರ್ಕಾರದ ಹಾಗೂ ಆಡಳಿತ ವ್ಯವಸ್ಥೆಯ ಕಣ್ಣು ತೆರೆಸುವ ಕಾರ್ಯ ಸಿದ್ಧಪಡಿಸುತ್ತೇವೆ ಎಂದರು. ಎಲ್ಲರಲ್ಲೂ ಮೂಡಿದೆ ದೇಶಾದ್ಯಂತ. ಸೊ ಇಂಥ ಒಂದು ಇದರೊಳಗೆ ಆ ನಂತರ ಬಹುಶಃ ತಮಗೆ ಸೂಕ್ತವಾದಂಥ ರಕ್ಷಣೆ ಬೇಕು. PG ಮೆಡಿಕಲ್ ವಿದ್ಯಾರ್ಥಿಗಳದ್ದು ಸಂಪೂರ್ಣವಾಗಿ ತಮ್ಮ ಎಲ್ಲ ಹಗಲು ರಾತ್ರಿ ಅಂತ ಹೇಳ್ದೇನೆ 24 ಗಂಟೆಯಿಂದ 36 ಗಂಟೆ ನಿರಂತರವಾಗಿ ಅವರು ಆಸ್ಪತ್ರೆಯಲ್ಲಿ ಇರುವಂಥ ಸನ್ನಿವೇಶಗಳೇ ಹೆಚ್ಚಿಗೆ ಸಾಮಾನ್ಯವಾಗಿ. ನಾನು ನನ್ನ ಮಗನಿಗೆ ಫೈನಲ್ ಇಯರ್ನಲ್ಲಿದ್ದೇನೆ, ಮೊನ್ನೆ ನೋಡಿದ್ದೆ. ಎಷ್ಟೊತ್ತಿಗೆ ಫೋನ್ ಬರ್ತದೆ ಹೇಳುವಂತಿಲ್ಲ, ಎದ್ದು ಹೋಗ್ತಾರೆ. ಅದರೊಳಗೆ ಪರ್ಟಿಕ್ಯುಲರ್ಲಿ ಹುಡುಗರದು ಹುಡುಗಿಯರು ಮಹಿಳೆಯರದಂತೂ ಸಾಧ್ಯನೇ ಇಲ್ಲ. ಇಂಥ ಒಂದು ಪರಿಸ್ಥಿತಿ ಇದ್ದರೆ ತಮ್ಮ ಕೆಲಸ ಕಾರ್ಯ ನಿರ್ವಹಿಸ್ಕೊಂಡು ಹೋಗಕ್ಕೆ ಸಾಧ್ಯನೇ ಇಲ್ಲ. ಭಾಳ ಅತ್ಯಮೂಲ್ಯವಾಗಿರ್ತಕ್ಕಂಥ ಆರೋಗ್ಯ ಸೇವೆಯ ಸೌಲಭ್ಯದೊಳಗೆ ಭಾಳ ಪ್ರಮುಖ ಜವಾಬ್ದಾರಿ ಇರುವಂಥ ವೈದ್ಯಕೀಯ ಸಿಬ್ಬಂದಿಗಳ ರಕ್ಷಣೆ, ಅವರು ಸೂಕ್ತವಾದಂಥ ಕೆಲಸ ಮಾಡುವ ವಾತಾವರಣ ಪರಿಕಲ್ಪಿಸ್ಕೊಡ್ಬೇಕಾದಂಥದ್ದು ಅಲ್ಲಿಯ ಸಾರ್ವಜನಿಕರ ಆಡಳಿತ ವ್ಯವಸ್ಥೆಯ ಜವಾಬ್ದಾರಿ. ಬಹುಶಃ ಅದು ಸಂಪೂರ್ಣವಾಗಿ ಫೇಲ್ ಆಗಿದೆ. ಈ ಒಂದು ಘಟನೆ ಆದ ನಂತರ ಅದರ ಒಂದು ಸುಳಿವನ್ನು ಅರಿತು ಆ ವೈದ್ಯಕೀಯ ಸಿಬ್ಬಂದಿಗಳು ಪ್ರತಿಭಟನೆ ಕೂತ್ಕೊಳ್ತಾರೆ. ಆ ಒಂದು ನಮಗೆ ಸರಿಯಾದಂಥ ವಾತಾವರಣ ಇದ್ದಾಗಿದ್ದೇನೆ ಬದುಕಿನ ನಮ್ಮ ಜೀವ ಭಯದಿಂದ ಬಹುಶಃ ರಕ್ಷಣೆ ಬೇಕಾದಂಥ ಇದನ್ನು ನಿರೀಕ್ಷೆ ಮಾಡಿ ಪ್ರತಿಭಟನೆಗೆ ತೊಡಗಿದಾಗ ಬಹುಶಃ ರಾತ್ರಿ ಜನರು ಏಕಾಏಕಿಯಾಗಿ ಅನಿರೀಕ್ಷಿತವಾಗಿ ಬಂದು ಅಲ್ಲಿ ಒಂದು ರೀತಿ ಗುಂಡಾಗಿರಿ ವರ್ತನೆ ಮಾಡಿ ಬೆದರಿಸುವಂಥ ಕೃತ್ಯ ನಡೆದಿದೆ. ಬಹುಶಃ ಯಾರಿಂದ ಆಯಿತು, ಕಿಡಿಗೇಡಿಗಳು ಅವರಾಗೆ ಬಂದಿದ್ದಾರೋ ಅಥವಾ ಬರೋಕ್ಕೆ ಸಾಧ್ಯ ಇಲ್ಲ. 5,000-6,000 ಗಟ್ಟಲೆ ಸಂಖ್ಯೆಯೊಳಗೆ ಕಿಡಿಗೇಡಿಗಳು ಒಂದು ದೊಡ್ಡದಾದಂಥ ಒಂದು ಅಲ್ಲಿ ಒಳ ಸಂಚು ಇರ್ತವೆ. ಬಹುಶಃ ಪ್ರಥಮವಾಗಿ ನಾವು ಅವರಿಗೆ ಅವರು ಅದರೊಳಗೆ ಅವ್ರದ್ದೇ ಪ್ರತಿಭಟನಾಕಾರರ ವೇಷದೊಳಗೆ ಬಂದು ಅಲ್ಲೇ ಅನಾಹುತಗಳನ್ನು ದಂಗೆ ಒಂದು ರೀತಿ ಗಲಭೆ ಸೃಷ್ಟಿ ಮಾಡಿ ಬೆದರಿಸುವ ಅಷ್ಟವನ್ನು ಬಹುಶಃ ಏನೋ ಸಾಕ್ಷಿ ನಾಶ ಮಾಡೋದಕ್ಕಿರ್ಬೋದು, ಯಾರಿಂದ ಆಯಿತು ಹೇಗಾಯಿತು ಅನ್ನೋದು ಇನ್ನೂ ಪ್ರಶ್ನಾರ್ಥಕವಾಗಿದೆ. ಬಹುಶಃ ನಾವು ಈಗ ಗಮನಿಸಬೇಕಾದ್ದೇನು ಅಂದರೆ ಅಲ್ಲಿ ಆಡಳಿತ, ಅಲ್ಲಿ ರಾಜ್ಯ ಸರ್ಕಾರಕ್ಕೆ ನೇರ ಹೊಣೆ ಆಗ್ತದೆ. ಈಗ ಇದು ಇಡೀ ದೇಶದಾದ್ಯಂತ ಕೆಟ್ಟ ಒಂದು ಸಂದೇಶವನ್ನು ರವಾನೆ ಮಾಡೋದಕ್ಕೆ ಕಾರಣ ಆಗ್ತದೆ. ಹಾಗಾಗಿ ನಾವು ಒಕ್ಕೊರಲಿನಿಂದ ನಮ್ಮ ಜಿಲ್ಲಾ ಜನಪದ ಸಂಘಟನೆ ಮತ್ತು ವಿವಿಧ ಸಂಘಟನೆಗಳ ಮುಖಂಡರು ಮತ್ತು ನಾವು ಖಂಡಿಸೋದ್ರ ಜೊತೆಗೆ ತಕ್ಷಣ ಈಗಾಗಲೇ ಇದರ ಒಂದು ಪರಿಣಾಮ ದೇಶಾದ್ಯಂತ ವೈದ್ಯಕೀಯ ಆಸ್ಪತ್ರೆಗಳು, ಪ್ರೈವೇಟು ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲ ಕಡೆಯೂ ಇದಕ್ಕೆ ತೊಡಗಿದ್ದಾರೆ, ಮುಷ್ಕರಕ್ಕೆ ತೊಡಗಿದ್ದಾರೆ. ಮತ್ತು ಎಲ್ಲಿವರೆಗೆ ನಮಗೆ ಕೆಲಸ ಮಾಡುವಂಥ ವಾತಾವರಣ ನಿರ್ಮಾಣ ಆಗೋದಿಲ್ಲ ಅಲ್ಲಿವರೆಗೆ ನಾವು ಕೆಲಸಕ್ಕೆ ಹೋಗೋದಿಲ್ಲ ಅಂತೇಳಿ. ಇಂಥ ಪರಿಸ್ಥಿತಿಯೊಳಗೆ ಬಡ ರೋಗಿಗಳು, ಪರ್ಟಿಕ್ಯುಲರ್ಲಿ ಆಕ್ಸಿಡೆಂಟ್ಗೆ ಸಂಬಂಧಪಟ್ಟಂಥವ್ರು, ನಮ್ಮ ಗರ್ಭಿಣಿ ಸ್ತ್ರೀಯರು, ವಯಸ್ಸಾದವರು, ಹಿರಿಯರ ಪರಿಸ್ಥಿತಿ ಭಾಳ ಗಂಭೀರ ಇದೆ. ಎಲ್ಲ ಕಡೆ ಕೆಲಸ ಕಾರ್ಯಗಳು ನಿಂತು ಹೋಗಿದ್ದಾವೆ. ಆಲ್ಮೋಸ್ಟ್ ಎಲ್ಲಿ ಸರ್ಕಾರಿ ಡಾಕ್ಟರ್ ಇದ್ದಾರೆ ಅವ್ರು ಮಾತ್ರ ಕೆಲವೊಂದು ಕೆಲಸ ಮಾಡ್ತಾರೆ. ಬಹುಶಃ ಒಂದು 100 ಆಪ್ರೇಷನ್ ಇದೆ ಅಂತಂದರೆ 5ರಿಂದ 10ರಷ್ಟು ಆಪ್ರೇಷನ್ಗಳು ದಿವಸ ನಡೆಯುವಂಥ ಸಾಧ್ಯತೆ ಇದೆ. ಬಾಕಿ 80ರಿಂದ 90ರಷ್ಟು ಸರಾಸರಿ ನಿಂತು ಹೋಗಿದೆ. ಹಾಗಾಗಿ ಇದನ್ನು ಭಾಳ ಸರ್ಕಾರ, ಯಾವುದೇ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರವೂ ಇದನ್ನು ನೋಡ್ತಾ ಕೂತ್ಕೊಳ್ಳೋಕೆ ಬರೋದಿಲ್ಲ. ಮಧ್ಯ ಪ್ರವೇಶ ಮಾಡಿ ತಕ್ಷಣ ಒಂದು ಇದಕ್ಕೆ ಪರಿಹಾರ ಕಂಡುಕೊಳ್ಳೋ ದಿಕ್ಕಿನೊಳಗೆ ಪ್ರಯತ್ನ ಆಗಬೇಕು ಅಂತ ನಾವು ಎಲ್ಲರನ್ನ, ಸರ್ಕಾರವನ್ನು ಮತ್ತು ಎಲ್ಲ ಸಹೃದಯರನ್ನು ಒತ್ತಾಯಿಸ್ತೇವೆ. ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅವರ ಮಧ್ಯೆ ಯಾವುದೇ ವೈಮನಸ್ಸು ಇದಿದ್ರೂ ಸಾಮರಸ್ಯದ ಪರಸ್ಪರ ಮೂಡಿಸ್ಕೊಂಡು
ಈ ಸಮಸ್ಯೆ ಬಗೆಹರಿಸ್ಕೊಂಡು ನಿಟ್ಟಿನೊಳಗೆ ಮುಂದಾಗಬೇಕು ಅಂತೇಳಿ ನಾನು ಹೇಳ್ತೇನೆ. ಇನ್ನು ಎರಡನೇ ವಿಚಾರವಾಗಿ ಈ ಸಂಬಂಧಪಟ್ಟು ನಾವು ಇವತ್ತು ಈ ಒಂದು ಕಲ್ಕತ್ತಾ ಇನ್ಸಿಡೆನ್ಸು ಪ್ಲಸ್ ನಮ್ಮ ಎರಡನೇದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂಥ ವಿಚಾರನ ಈಗ ಗಣೇಶ್ ಅವರು ತಮ್ಮಂದಿರ್ತಾರೆ, ಅದಕ್ಕೆ ಸಂಬಂಧಪಟ್ಟಂಥ ನಮ್ಮ ಬೇಡಿಕೆ ಮತ್ತು ಮೂರನೇದಾಗಿ ಕರ್ನಾಟಕದೊಳಗೆ ಬಹುಶಃ ಇತ್ತೀಚೆಗೆ ಇದು ಒಂದು ನಾವು ಸಾರ್ವಜನಿಕವಾಗಿ ಎತ್ಕೊಂಡು ದಿಕ್ಕಿನೊಳಗೆ ಹೊರಟಂಗೆ ಅನಿಸ್ತದೆ. ಸರ್ಕಾರದ ಮೇಲೆ ಸರ್ಕಾರ ಮತ್ತು ರಾಜಭವನದ ನಡುವೆ ವೀರಭದ್ರ ನಾಯ್ಕ್ ಸಿದ್ದಾಪುರ ಮಾತನಾಡಿ, ವಾಮ ಮಾರ್ಗದ ಮೂಲಕ ಕೆಡುವ ಪ್ರಯತ್ನವಾಗುತ್ತಿದೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳನ್ನು ವಜಾಗೊಳಿಸುತ್ತಿರುವುದನ್ನು ನಾವೆಲ್ಲ ಖಂಡಿಸುತ್ತೇವೆ. ಗ್ಯಾರಂಟಿ ಯೋಜನೆ ರೈತಪರ ಸರ್ಕಾರವನ್ನು ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಈ ನಡುವೆ ಹಗರಣವೊಂದಕ್ಕೆ ಸಂಬಂಧಿಸಿ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಆಯ್ಕೆಗೊಂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಕಾನೂನು ಕ್ರಮ ಜರುಗಿಸಲು ರಾಜ್ಯಪಾಲರು ಅನುಮತಿಸಿರುವುದು ಪಕ್ಷಪಾತ ನಡೆಯುವಂತೆ ಭಾಸವಾಗುತ್ತಿದೆ. ರಾಜ್ಯಪಾಲರು ಕೇಂದ್ರದ ಬಿಜೆಪಿ ಸರ್ಕಾರದ ಆಣತಿಯಲ್ಲಿ ನಡೆದುಕೊಳ್ಳುತ್ತಿದ್ದಾರೆ. ದಿನೇ ದಿನೇ ಕುಸಿಯುತ್ತಿರುವ ಜನಪ್ರತಿನಿಧಿಗಳ ಮೇಲಿನ ವಿಶ್ವಾಸಾರ್ಹತೆಯಂತೆ ರಾಜಭವನದ ಪಾವಿತ್ರ್ಯದತ್ತ ಸಂಶಯ ಮೂಡುವಂತಾಗಿದೆ ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ವಿವಿಧ ಸಂಘಟನೆಗಳ ಪ್ರಮುಖರಾದ ಬೆನಿತ್ ಸಿದ್ದಿ ಯಲ್ಲಾಪುರ, ಚಂದ್ರಪ್ಪ, ರಾಘವೇಂದ್ರ ಕವಂಚೂರು, ಶಫಿ ಶೇಖ್ ಬನವಾಸಿ, ರಾಜೇಶ್ ದೇಶ್ಬಾಗ್, ಜಾನ್ ಸಿದ್ದಿ, ಡಾಕ್ಟರ್ ಬಾಷಾ ಇದ್ದರು. ನಮ್ಮ ಜಿಲ್ಲೆಯಲ್ಲಿ ಚತುಷ್ಪಥ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ 80% ಮುಕ್ತಾಯಗೊಳ್ಳದೆ ಟೋಲ್ ವಸೂಲಿ ಮಾಡಲಾಗುತ್ತದೆ. IRB ಯಾರ ಮಾತನ್ನು ಗಂಭೀರವಾಗಿ ಪರಿಗಣಿಸುತ್ತಿಲ್ಲ. ಈ ಕಾರಣಕ್ಕೆ ಕರಾವಳಿ ಭಾಗದಲ್ಲಿ ಪ್ರತಿನಿತ್ಯ ರಸ್ತೆ ಅಪಘಾತಗಳು ಉಂಟಾಗಿ ಸಾವು ನೋವು ಸಂಭವಿಸುತ್ತಿದೆ. ಇದಕ್ಕೆ ಪರಿಹಾರ ದೊರಕಿಸಲು ಸಂಬಂಧಿಸಿದವರು ಮುಂದಾಗಬೇಕು. ಇಲ್ಲದಿದ್ದರೆ ಜನಾಂದೋಲನ ರೂಪಿಸಿ ಕಾನೂನು ಸಮರಕ್ಕೆ ಅಣಿಯಾಗುತ್ತೇವೆ ಎಂದು ನಾಗೇಶ್ ನಾಯ್ಕ್ ಕಾಗಾಲ ಜಿಲ್ಲಾ ಜನಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರು ಹೇಳಿದರು. ಜಾಗೃತಿಯಿಂದ ಇರಬೇಕು ಅಂತಂದ್ರೆ ಇಡೀ ಉತ್ತರ ಕನ್ನಡ ಜಿಲ್ಲೆಯ ಈ ಸೆನ್ಸಿಟಿವ್ ಇಶ್ಯೂಗಳ ಮೇಲೆ ಅಥವಾ ಇನ್ಮೇಲೆ ಆಪರೇಟ್ ಮಾಡುವಂಥದ್ದು. ಈಗ ಎಕ್ಸಾಂಪಲ್ಗೆ IRB ಇದೆ. ಈ ಥರ ಯಾವ್ಯಾವುದೋ ಕಂಪನಿಗಳು ಎಲ್ಲೆಲ್ಲೋ ಕೆಲಸ ಮಾಡ್ತಾರೆ ಇಡೀ ನಮ್ಮ ಜಿಲ್ಲೆಯಾದ್ಯಂತ. ಬಟ್ ಎಲ್ಲೂ ಕೂಡ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಶುಕ್ರವಾರ ಉತ್ತರ ಕನ್ನಡ ಜಿಲ್ಲಾ ರೈತ ಸಂಘದ ಶಿರಸಿ ಘಟಕದ ವತಿಯಿಂದ ಸಹಾಯಕ ಆಯುಕ್ತರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ವರ್ಷ ಅತಿಯಾದ ಮಳೆ ಸುರಿದ ಕಾರಣದಿಂದ ಕೃಷಿ ವಲಯದ ರೈತರು ಸಾಕಷ್ಟು ಹಾನಿ ಅನುಭವಿಸಿದ್ದಾರೆ. ಅತಿಯಾದ ಮಳೆಯಿಂದ ಹಳ್ಳ ಕೊಳ್ಳಗಳು ಒಡೆದು ಕೃಷಿ ಜಮೀನಿನ ಮೇಲೆ ಕಲ್ಲು ಮಣ್ಣು ಕಸದ ರಾಶಿ ತಂದು ಹಾಕಿ ಕೃಷಿ ಚಟುವಟಿಕೆ ಮಾಡಲು ಸಾಧ್ಯವಾಗದೆ ಹಾನಿ ಉಂಟಾಗಿದೆ. ಹಾಗೆ ಬಿತ್ತನೆ ಮಾಡಿದ ಶುಂಠಿ, ಜೋಳ ಬೆಳೆಗಳು ಅತಿಯಾದ ಮಳೆಯಿಂದ ಕೊಳೆ ರೋಗ ಉಂಟಾಗಿ ಬಹುಪಾಲು ಬೆಳೆ ನಷ್ಟವಾಗಿದೆ. ರೈತರ ಬೆಳೆಗಳಿಗೆ ಕಾಡು ಪ್ರಾಣಿಗಳ ದಾಳಿಯಿಂದ ಹಾನಿಯುಂಟಾಗಿ ಅನೇಕ ರೀತಿ ಸಮಸ್ಯೆ ಉಂಟಾಗುತ್ತಿದೆ. ಬಾಳೆ, ಜೋಳ, ಭತ್ತ ಬೆಳೆಗಳಿಗೆ ಕಾಡು ಹಂದಿ, ಕಾಡು ಕೋಣ, ಮಂಗನ ಕಾಟ ಹಾಗೆ ಅಡಿಕೆ ಬೆಳೆಕಾಯಿಗಳಿಗೆ ಮಂಗನ ಕಾಟದಿಂದ ಜಿಲ್ಲೆಯ ರೈತರು ಸಾಕಷ್ಟು ಹಾನಿ ಅನುಭವಿಸುತ್ತಿದ್ದಾರೆ. ಕೃಷಿ ಜಮೀನನ್ನು ಕೃಷಿಕರಲ್ಲದವರು ಖರೀದಿಸಲು ನೀಡಿರುವ ಅವಕಾಶವನ್ನು ತೆಗೆದುಹಾಕಿ ಕೃಷಿ ಜಮೀನನ್ನು ಉಳಿಸಬೇಕು. ವಿದ್ಯುತ್ ಖಾಸಗೀಕರಣವನ್ನು ಮಾಡುವ ಒಳಸಂಚು ಸರ್ಕಾರಗಳು ರೂಪಿಸುತ್ತಿದ್ದು ಅದನ್ನು ತಕ್ಷಣ ಕೈಬಿಡಬೇಕು. ಈ ಹಿಂದೆ ನೀರಾವರಿ ಸೌಲಭ್ಯಕ್ಕೆ ರೈತರಿಗೆ ವಿದ್ಯುತ್ ಸಂಪರ್ಕವನ್ನು 20,000ಗಳಿಗೆ ನೀಡುತ್ತಿದ್ದುದನ್ನು ಈಗ ಲಕ್ಷಾಂತರ ರೂಪಾಯಿಗೆ ಏರಿಸುವ ರೈತ ವಿರೋಧಿ ಧೋರಣೆ ಕೈಬಿಡಬೇಕು. ಕೃಷಿ ಪಂಪ್ಸೆಟ್ಗಳಿಗೆ ಮೀಟರ್ ಅಳವಡಿಕೆ ಮಾಡುವುದನ್ನು ಕೈಬಿಟ್ಟು ರೈತರಿಗೆ ಈಗಿರುವಂತೆ ಉಚಿತ ವಿದ್ಯುತ್ತನ್ನು ಮುಂದುವರಿಸಬೇಕು. ಕಳೆದ ವರ್ಷ ಅಡಿಕೆಗೆ ತುಂಬಿದ ವಿಮಾ ಹಣವನ್ನು ಈ ವರ್ಷ ಹೆಚ್ಚಿನ ಪ್ರಮಾಣದಲ್ಲಿ ನೀಡುವ ಮೂಲಕ ಕೃಷಿಯಿಂದ ಕಷ್ಟದಲ್ಲಿ ಜೀವನ ನಡೆಸುತ್ತಿರುವ ರೈತರಿಗೆ ಸರ್ಕಾರ ನೆರವಾಗಿ ಪರಿಹಾರ ನೀಡುವ ಮೂಲಕ ರೈತರ ರಕ್ಷಣೆ ಮಾಡಬೇಕು ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಸಹಾಯಕ ಆಯುಕ್ತೆ KV ಕಾವ್ಯರಾಣಿ ಮನವಿ ಸ್ವೀಕರಿಸಿ ಜಿಲ್ಲಾಧಿಕಾರಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಕಳುಹಿಸಲಾಗುತ್ತದೆ ಎಂದು ತಿಳಿಸಿದರು. ಮನವಿ ಸಲ್ಲಿಸುವ ವೇಳೆ ತಾಲೂಕು ರೈತ ಸಂಘದ ಅಧ್ಯಕ್ಷ ರಾಜೇಂದ್ರ ನಾಯಕ ಕಾಯಿಗುಡ್ಡೆ, ಕಾರ್ಯದರ್ಶಿ ಮಹೇಶ್ KM ಕಂಡ್ರಾಜಿ, ಜಿಲ್ಲಾ ಸಮಿತಿ ಸದಸ್ಯರಾದ SF ನಾಯ್ಕ್ ಕಾಯಿಗುಡ್ಡೆ, ಧೀರೇಂದ್ರ ಗೌಡ, ರಮೇಶ್ ಗೌಡ, PT ನಾಯ್ಕ್ ಕಂಡ್ರಾಜಿ, ಮಾದೇವ ನಾಯ್ಕ್, ದಿನಕರ ಗೌಡ, ಶಶಿ ನಾಯ್ಕ್ ಕಂಡಗಿ, NT ನಾಯ್ಕ್ ಮತ್ತಿತರರು ಇದ್ದರು. ಮೇಕ್ ಇನ್ ಇಂಡಿಯಾ ಮೂಲಕ ದೇಶೀಯ ಉತ್ಪನ್ನಗಳನ್ನು ಪ್ರೋತ್ಸಾಹಿಸುತ್ತಿದೆ ಎನ್ನುತ್ತದೆ. ವಿದೇಶದಿಂದ ಅಕ್ರಮ ಅಡಿಕೆ ಆಮದು ಮಾಡಿಕೊಳ್ಳುವ ಮೂಲಕ ದೇಶೀಯ ರೈತರ ಸೊಂಟ ಮುರಿಯುವ ಕೆಲಸ ಕೇಂದ್ರ ಸರ್ಕಾರ ಮಾಡುತ್ತಿದೆ. ರೈತ ವಿರೋಧಿ ಧೋರಣೆ ಬದಿಗಿಟ್ಟು ರೈತ ಹಿತಾಸಕ್ತಿ ಕಾಪಾಡಬೇಕು. ಅತಿವೃಷ್ಟಿಯಿಂದ ಜಿಲ್ಲೆಯಲ್ಲಿ ಸಾಕಷ್ಟು ಹಾನಿಯಾಗಿದೆ. ಬೆಳೆ ಹಾನಿಗೆ ಗರಿಷ್ಠ ಮಟ್ಟದ ಪರಿಹಾರ ನೀಡಬೇಕು. ಭತ್ತಕ್ಕೆ ಬೆಂಬಲ ಬೆಲೆ ನೀಡಬೇಕು ಎಂದು ಮಹೇಶ್ KM ಕಂಡ್ರಾಜಿ ತಾಲೂಕು ರೈತ ಸಂಘದ ಕಾರ್ಯದರ್ಶಿ ಹೇಳಿದರು. ಈ ದಿನ AC ಅವರಿಗೆ ಮನವಿಯನ್ನು ಕೊಡೋದ್ರ ಮೂಲಕವಾಗಿ ಸರ್ಕಾರದ ಮೇಲೆ ಕೆಲವಷ್ಟು ಆಗ್ರಹಗಳನ್ನ ಮಾಡಿದ್ದೇವೆ.
ಈ ವರ್ಷ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತಿಯಾದ ಮಳೆಯಿಂದಾಗಿ ರೈತರಿಗೆ ಸಾಕಷ್ಟು ಹಾನಿಯನ್ನು ಅನುಭವಿಸಿದ್ದಾರೆ. ಅತಿವೃಷ್ಟಿಯಿಂದಾಗಿ ಈ ಸಾರಿ ಬೆಳೆದಂಥ ಬಾಳೆ, ಜೋಳ, ಶುಂಠಿಗಳಿರ್ಬೋದು ಕೊಳೆಯಿಂದಾಗಿ ನಾಶವಾಗಿದೆ. ಅದೇ ರೀತಿಯಾಗಿ ಅಡಿಕೆ ಬೆಳೆಗೆ ಕೊಳೆಯಿಂದಾಗಿ ಅನೇಕ ರೀತಿಯಂಥ ತೊಂದರೆಯನ್ನು ಅನುಭವಿಸಿ ಸಾಕಷ್ಟು ಬೆಳೆ ನಾಶವಾಗಿದೆ. ಅದೇ ರೀತಿ ಹಿಂದಿನ ವರ್ಷ ಕೊಳೆಗಾಗಿ ವಿಮೆಯನ್ನು ತುಂಬಿದಂಥ ರೈತರಿಗೆ ಸರ್ಕಾರಗಳು ಇನ್ನೂ ವಿಮೆಯನ್ನು ನೀಡಿಲ್ಲ. ವಿಮಾ ಅವಧಿ ಈಗ ನಡೀತಾ ಇದೆ ಅಂತ ಹೇಳ್ತಿದ್ದಾರೆ. ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯವನ್ನು ಮಾಡದೆ ರೈತರಿಗೆ ಸಿಗಬೇಕಾದಂತಹ ವಿಮಾ ಹಣವನ್ನು ಸಂಪೂರ್ಣವಾಗಿ ನೀಡಬೇಕಂತೇಳಿ ಈ ಮೂಲಕ ನಾವು ಕೇಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಸ್ವದೇಶಿ ಮೇಕ್ ಇನ್ ಇಂಡಿಯಾ ಅಂತೇಳಿ ಕೇಂದ್ರ ಸರ್ಕಾರ ಮೇಕ್ ಇನ್ ಇಂಡಿಯಾ ಮಾಡೋದ್ರ ಮೂಲಕ ದೇಶೀಯ ಉತ್ಪನ್ನಗಳನ್ನ ನಾವು ಪ್ರೋತ್ಸಾಹಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ಆದರೆ ವಿದೇಶದಿಂದ ಅಕ್ರಮ ಅಡಿಕೆಗಳನ್ನು ಆಮದು ಮಾಡಿಕೊಳ್ಳೋದ್ರ ಮೂಲಕವಾಗಿ ದೇಶೀಯ ರೈತರ ಸೊಂಟವನ್ನು ಮುರಿಯುವಂಥ ಕಾರ್ಯವನ್ನು ಕೇಂದ್ರ ಸರ್ಕಾರದ ಮಂತ್ರಿಮಂಡಲದಲ್ಲಿರುವಂತಹ ಮಂತ್ರಿಗಳು ಮತ್ತು ರಾಜಕಾರಣಿಗಳು ಮಾಡ್ತಿದ್ದಾರೆ. ಇಂಥ ಭಂಡತನದ ನೀತಿಯನ್ನು ಬಿಟ್ಟು, ರೈತ ವಿರೋಧಿ ಧೋರಣೆಗಳನ್ನು ಬಿಟ್ಟು, ರೈತರ ಹಿತಾಸಕ್ತಿಯನ್ನು ಕಾಪಾಡೋದ್ರ ಮೂಲಕವಾಗಿ ದೇಶಾಭಿಮಾನವನ್ನು ತೋರಿಸಬೇಕು. ರೈತರಿಗೆ ಮಾಡ್ತಿರುವಂಥ ದ್ರೋಹವನ್ನು ಬಿಟ್ಟು ದೇಶದ್ರೋಹವನ್ನು ಕಾರ್ಯವನ್ನು ಕೈ ಬಿಡಬೇಕಂತೇಳಿ ನಾವು ಈ ಮೂಲಕ ರೈತ ಸಂಘಟನೆಗಳು ಸಹ ಆಗ್ರಹಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಅತಿವೃಷ್ಟಿಯಿಂದ ಜಿಲ್ಲೆಯಲ್ಲಿ ಸಾಕಷ್ಟು ಹಾನಿಗಳಾಗಿದ್ದಾವೆ. ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಸಹ ಸ್ಥಳಗಳಿಗೆ ಭೇಟಿಯಾಗಿ ಪರಿಶೀಲನೆ ಮಾಡಿ ವಾಸ್ತವ ರಿಪೋರ್ಟ್ಗಳು ನೀಡೋದ್ರ ಮೂಲಕವಾಗಿ ರೈತರಿಗೆ ಸಿಗಬೇಕಾದಂಥ ಪರಿಹಾರವನ್ನು ಸರಿಯಾಗಿ ನೀಡಬೇಕಂತೇಳಿ ಕೇಳ್ಕೊತಾ ಇದ್ದಾವೆ. ಇನ್ನೊಂದು ಕಡೆಗೆ ವಿದ್ಯುತ್ತನ್ನು ಖಾಸಗೀಕರಣ ಮಾಡುವಂತಹ ಸಂಚನ್ನು ಸಹ ಸರ್ಕಾರಗಳು ರೂಪಿಸ್ತಾ ಇದ್ದಾವೆ. ಆ ಒಂದು ಸಂಚನ್ನು ಬಿಡುವುದರ ಮೂಲಕವಾಗಿ ರೈತರಿಗೆ ಈ ಹಿಂದೆ ಯಾವ ರೀತಿಯಾಗಿ ಉಚಿತ ವಿದ್ಯುತ್ತನ್ನು ನೀಡ್ತಾ ಇದ್ರೋ ಆ ಉಚಿತ ವಿದ್ಯುತ್ತನ್ನು ಮುಂದುವರಿಸಬೇಕು, ರೈತರ ಹಿತಾಸಕ್ತಿಯನ್ನು ಕಾಪಾಡಬೇಕಂತೇಳಿ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಭತ್ತಗಳಿಗೆ ಬೆಂಬಲ ಬೆಲೆಯನ್ನು ಈಗಿನ ಒಂದು ದಿನಮಾನಗಳಿಗೆ ಖರ್ಚು ವೆಚ್ಚಗಳಿಗೆ ಹೋಲಿಸಿ ಹೆಚ್ಚಿನ ರೀತಿಯಲ್ಲಿ ಬೆಂಬಲ ಬೆಲೆಯನ್ನು ನೀಡುವುದರ ಮೂಲಕವಾಗಿ ರೈತರ ಹಿತಾಸಕ್ತಿಯನ್ನು ಕಾಪಾಡೋದ್ರ ಮೂಲಕವಾಗಿ ರೈತರ ಬೆಳವಣಿಗೆಯಿಂದ ದೇಶದ ಬೆಳವಣಿಗೆಯನ್ನು ಕಾಣಬೇಕಂತೇಳಿ ರಾಜಕಾರಣಿಗಳಿಗೆ ಮತ್ತು ಸರ್ಕಾರ, ರಾಜ್ಯ ಇರ್ಬೋದು ಕೇಂದ್ರ ಸರ್ಕಾರಗಳಿಗೆ ಈ ಮೂಲಕ ನಾವು ಆಗ್ರಹಿಸ್ತಾ ಇದ್ದೇವೆ. ಸರ್ಕಾರಗಳು ಅಧಿವೇಶನದಲ್ಲಿ ರೈತರ ವಿಚಾರಗಳನ್ನು ಪ್ರಸ್ತಾಪ ಮಾಡುವುದನ್ನು ಬಿಟ್ಟು ಬೇರೆ ಬೇರೆ ವಿಚಾರಗಳ ಬಂಡತನದ ಮಾತುಗಳನ್ನು ಆಡೋದ್ರ ಮೂಲಕವಾಗಿ ವಿಧಾನಸಭೆಯಲ್ಲಿ ತಮ್ಮ ಕಲಾಪಗಳಿಂದ ಹೊರ ಹೋಗ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರಾಗಿರುವಂತಹ ಭೀಮಣ್ಣ ನಾಯ್ಕರವರು ರೈತರ ಮತ್ತು ಸಾಮಾನ್ಯ ಜನರ ಕಷ್ಟಗೊಳಗಾಗಿದ್ದಾರೆ. ಅತಿವೃಷ್ಟಿಯಿಂದಾಗಿ ವಿಧಾನಸಭೆಯಲ್ಲಿ ಅವರ ಬಗ್ಗೆ ಒಂದು ವಿಮರ್ಶೆಯನ್ನು ಮಾಡೋಣ ಅಂತೇಳಿ ಕರೆದಿರುವಂಥ ನಮ್ಮ ಸ್ಥಳೀಯ ಈ ವರ್ಷದ ವಿಧಾನಸಭೆಯಲ್ಲಿ ಏಕೈಕ ಶಾಸಕರು ರೈತರ ಬಗ್ಗೆ ಮಾತನಾಡಿದ್ದಾರೆ. ಅವರಿಗೂ ಸಹ ನಾವು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇನ್ನು ಮುಂದೆ ಅಧಿವೇಶನದಲ್ಲಿ ರೈತರ ಪರವಾದ ಚರ್ಚೆಗಳು ಹೆಚ್ಚಾಗೋದ್ರ ಮೂಲಕವಾಗಿ ರೈತರ ಹಿತಾಸಕ್ತಿಗಳನ್ನು ಕಾಪಾಡಬೇಕಂತೇಳಿ ಈ ಮೂಲಕ ನಾವು ಆಗ್ರಹಿಸ್ತಾ ಇದ್ದೇವೆ.